ಅವ್ರು ಯಾರು KRS ನೀರನ್ನ ಬಿಡದೆ ನಾವು ನಮ್ಮ ಕಡೆ ನೀರನ್ನೆಲ್ಲ ಬಿಟ್ಬಿಟ್ಟು ಅರ್ಕಾವತಿ ಪ್ರದೇಶದ ನೀರನ್ನೆಲ್ಲ ಬಿಟ್ಟು ಬೇರೆ ಕಡೆ ಬಿಟ್ಟು ರಕ್ಷಣೆ ಮಾಡೋದು ಅದಾಯಿತು, ಅದು ಮುಗಿದ ಕತೆ. ಅದು ಈಗ ಇದೊಂದಿದೆ. ಈ ಮಧ್ಯ ಭದ್ರಾದು ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನು ಒಂದು ಮಟ್ಟಕ್ಕೆ ನಿಭಾಯಿಸಿದ್ದೇವೆ. ಸೊ ದಯವಿಟ್ಟು ನಾನು ಎಲ್ಲ ರೈತರುಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನೀವೇ ಸಹಕಾರ ಮಾಡಬೇಕು. ಎಲ್ಲರಿಗೂ ಬೇಕು ಬೆಳೆ, ಎಲ್ಲರಿಗೂ ಬೇಕು ಇದು ಬದುಕು. ಸೊ ಇವತ್ತು ನಾನು ನಿನ್ನೆ ಮೀಟಿಂಗ್ನ ಹಿನ್ನೆಲೆಯಲ್ಲಿ ನಮ್ಮ ಕೃಷ್ಣಾ ಮೇಲ್ದಂಡ ಯೋಜನೆ ಈ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಈ ಯಾದಗಿರಿ, ರಾಯಚೂರು, ಕೆಲವು ಬಾಗಲಕೋಟೆ ಇದೆಲ್ಲ ಏನಿದೆ 170 ಕಿಲೋಮೀಟರ್ ಅಲ್ಲ, 170 ಕಿಲೋಮೀಟರ್ ನೀರು ತಲುಪಬೇಕಾಗ್ತದೆ. ಸೊ ಅಲ್ಲಿ 2.75 TMC ಬಿಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದನ್ನೆಲ್ಲ ನಾನು ಪ್ರೆಸ್ ಡೀಟೇಲ್ಸ್ ಎಲ್ಲ ತಮಗೆ ನಾನು ಕೊಡ್ತೀನಿ. ಇದು ಇವತ್ತು ನಿನ್ನೆ ರಾತ್ರಿ ತಡರಾತ್ರಿ ನಡೆದಂಥ ಸಭೆ. ನಾನು ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ಕೆಲವರು ಝೂಮಲ್ಲಿ ಬಂದಿದ್ದರು, ಕೆಲವರೆಲ್ಲ ಫಿಸಿಕಲ್ ಆಗಿ ಬಂದು ರಾತ್ರಿ ಅಟೆಂಡ್ ಮಾಡಿದ್ದಾರೆ. ಯಾಕೆ ನಾನು ನಾಳಿದ್ದು ಮಾಡಬೇಕು ಅಂತಿದ್ದೆ, ನಾಳಿದ್ದು ಲೇಟ್ ಆಗ್ತದೆ ಅಂತ ಹೇಳಿದ್ರು. ನಾನು ಟ್ರಿವಾಂಡ್ರಮ್ ಬೇರೆ ಹೋಗೋ ಕಾರ್ಯಕ್ರಮ ಇದೆ. ಸೊ ಆ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಎಷ್ಟು ಸಂಗ್ರಹ ಇದೆ ಸರ್? ನೀರಿನ ಸಂಗ್ರಹ ಎಷ್ಟಿದೆ? ನೀರಿನ ಸಂಗ್ರಹ ನೋಡಿ, ಒಟ್ಟು 47 TMC ಇದಕ್ಕೆ ಈ ಒಂದು ಆಲ್ಮಟ್ಟಿ ನಾರಾಯಣಪುರಂ ಸೇರಿ ಇರೋಂಥದ್ದು ಅವೈಲಬಲ್. ಡ್ರಿಂಕಿಂಗ್ ನೀರು ಕುಡಿಯೋ ಮತ್ತು ಎವಾಪರೇಷನ್ ಲಾಸ್ಗೆ 38.7 TMC ಬೇಕು. ವಾಟರ್ ರಿಕ್ವೈರ್ಡ್ ಅದರ ಬೇರೆ ಇದಕ್ಕೆ 3 TMC 3.9 TMC ಬೇಕು. ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಲಾಸ್ ಆಲ್ಮಟ್ಟಿ ಟು ನಾರಾಯಣಪುರಕ್ಕೆ ನಾವು ನೀರು ಅಲ್ಲಿಗೆ ಬಿಡುಗಡೆ ಮಾಡಿ ಈಗ ಇದಕ್ಕೆ ತುಂಬಿಸ್ಬೇಕಾದ್ರೆ 1.5 TMC ಲಾಸ್ ಆಗ್ತದೆ. ಇನ್ನು 2.8 TMC ನೀರನ್ನು ನಾವು ಇದೆ ಸದ್ಯಕ್ಕೆ ಏನಾಗ್ತದೋ ಗೊತ್ತಿಲ್ಲ. ಸೊ ನಾವು ಏನೇ ಇವರ ಒತ್ತಡ ತಡಿನಾರ್ದೆ ಸೊ 2.75 TMC ನೀರನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 4 ಅಲ್ಲಪ್ಪ 6 ತಿಂಗಳು ಆ ಭಾಗದಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ಈಗ 38 TMC ಅಲ್ಲಿ ಸ್ಟ್ಯಾಂಡಿಂಗ್ ಇರ್ತದೆ. ಅದರಲ್ಲಿ ನಾವು ಡ್ರಿಂಕಿಂಗ್ ಮತ್ತು ಬೇರೆ ಬೇರೆ ಇದಕ್ಕೆ ಆಪರೇಷನ್ ಲಾಸು, ಟ್ಯಾಂಕ್ ಫಿಲ್ಲಿಂಗು, ಬ್ಯಾಕ್ ವಾಟರ್ ಯೂಸೇಜು ಇದಕ್ಕೆಲ್ಲ ನಾವು ಗಮನದಲ್ಲಿಟ್ಕೊಂಡು ದಿಸ್ ಈಸ್ ಎ ಲಾಸ್ಟ್ ಡಿಸಿಷನ್, ಬೇರೆ ಏನಿಲ್ಲ. ಈ ರೈತರದು ಜಗಳ ಹೋರಾಟ ಪ್ರತಿನಿಧಿಗಳು ನಮ್ಮ ಮಂತ್ರಿಗಳೆಲ್ಲ ನನ್ನ ಎದೆ ಮೇಲೆ ಕೂತ್ಬಿಟ್ಟಿದ್ದಾರೆ. ಶಿವಾನಂದ ಪಾಟೀಲು, ಇವರು ಅವರು ಎಲ್ಲ MLAಗಳೆಲ್ಲ ಆಲ್ ಪಾರ್ಟಿ MLAs ಪಾಪ ಪಾರ್ಟಿಸಿಪೇಟ್ ಮಾಡಿದ್ರು. ಜನತಾದಳದ ನಮ್ಮ ಶಿವಣ್ಣಗೌಡ ಇವರು ಕಿರಣಗೌಡ ಪಾಟೀಲು, ಕರಿಯಮ್ಮ, BJP MLAಗಳು, ಕಾಂಗ್ರೆಸ್ MLAಗಳು ಎಲ್ಲ ಸೇರಿದ್ರು. ಎಲ್ಲರ ಹತ್ರನೂ ಚರ್ಚೆ ಮಾಡಿ 3 ಜನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹತ್ರನೂ ಚರ್ಚೆ ಮಾಡಿದ್ದೀನಿ. ತಿಮ್ಮಾಪುರು, ಇವರು ಮತ್ತು ಶಿವಾನಂದ ಪಾಟೀಲ್ ಎಲ್ಲ ಸೇರಿ ಚರ್ಚೆ ಮಾಡಿಬಿಟ್ಟು ಈ ತೀರ್ಮಾನಕ್ಕೆ ಅಧಿಕಾರಿಗಳ ಹತ್ರನೂ ಮಾತಾಡಿ ಅದಾದಮೇಲೆ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಾನಿಟರ್ ಮಾಡೋಕ್ಕೆ ನಾವು ಪೊಲೀಸ್ನ ಉಪಯೋಗಿಸೋಕ್ಕಾಗಲ್ಲ. ಪೊಲೀಸ್ ಉಪಯೋಗಿಸ್ಕೊಂಡ್ರೆ ಯಾರೋ ಏನೋ ಗಲಾಟೆ ಮಾಡ್ತಾರೆ, ಒಂದು ಕೋಲ್ ಬೀಸಿದ ತಕ್ಷಣ ರೈತರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ರಿ ಅಂತ ಅದೊಂದು ಶುರು ಮಾಡ್ತಾರೆ. ಅದಕ್ಕೆ ನಾನು ಜನಪ್ರತಿನಿಧಿಗಳಿಗೆ, ರೈತ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗಬೇಕು, ನೀವೇ ಮಾನಿಟರ್ ಮಾಡಬೇಕು. ಅಲ್ಲಿ ಮಧ್ಯ ನಾವು ನೀರು ಬಿಟ್ಟು 170 ಕಿಲೋಮೀಟರ್ ಹೋಗ್ಬೇಕು, 4 ದಿನ ಬೇಕಾ ನೀರು ಹರಿಬೇಕಾರೆ. ಅವ್ರು ಯಾರು ಮಧ್ಯ ಇದನ್ನ ಟ್ಯೂಬ್ನ ಓಪನ್ ಮಾಡ್ಕೊಬಿಟ್ರೆ ನಾನು ಸಣ್ಣ ಬೆಳೆ ಹಾಕೋಬಿಡೋಣ, 2 ತಿಂಗಳು ಬೆಳೆ ಹಾಕೋಬಿಡೋಣ ಅಂತ ಓಪನ್ ಮಾಡ್ಕೊಂಡು ಏನು ಮಾಡ್ತಾರೆ? ಭಾಳ ಕಷ್ಟ ಇದೆ. ಅದಕ್ಕೆ ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ರೈತರ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ, ನೀವೇ ಪೊಲೀಸ್ ಆಗಬೇಕು, ನೀವೇ ಇದನ್ನು ರಕ್ಷಣೆ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡಬೇಕು. ನಮ್ಮ ಅಧಿಕಾರಿಗಳು ಮಾಡ್ಬೋದು, ನಾನು ಇಲ್ಲ ಅಂತಲ್ಲ, ಹೇಳಿದ್ದೀವಿ ನಾವು. ಬಟ್